ಇದು ಮಂಡ್ಯದ ಯೋಧ ಗುರು ಅವರ ಪಾರ್ಥಿವ ಶರೀರ 2011ರಲ್ಲಿ ದೇಶ ಸೇವೆಗೆ ಅಂತ ಹೊರಟಿದ್ದಾರೆ. 2019ರವರೆಗೆ ವೀರನಾಗಿ ದೇಶಕ್ಕೋಸ್ಕರ ತನ್ನ ಸೇವೆಯನ್ನ ಸಲ್ಲಿಸಿ ಮಡಿದಂತಹ ಗುರು ಅವರ ಪಾರ್ಥಿವ ಶರೀರ ಈಗ HAL ಏರ್ಪೋರ್ಟ್ ಅನ್ನ ತಲುಪಿದೆ. ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿದ್ದಾರೆ. ಈಗ ಪಾರ್ಥಿವ ಶರೀರ ಮಂಡ್ಯದ ಗುಡಿಗೆರೆಯ ಗುರು ಅವರ ಪಾರ್ಥಿವ ಶರೀರ ಏನು ಕಾನ್ವಾಯ್ಗಳು ಹೋಗ್ತಿದ್ವು, ಆ ಸಂದರ್ಭದಲ್ಲಿ ಏನು ಉಗ್ರರಿಂದ ದಾಳಿ ಆಯಿತು, ಆ ಸಂದರ್ಭದಲ್ಲಿ ಆ ದಾಳಿಗೆ ಒಳಗಾದಂಥ ಬಸ್ ಏನಿದೆ ಕಾನ್ವಾಯ್ನ ಆ ಒಂದು ಬಸ್ನಲ್ಲಿ ಅವರು ಕೂಡ ಇದ್ರು. ಈಗ ಅವರ ಪಾರ್ಥಿವ ಶರೀರ HALನ ಒಂದು ಏರ್ಪೋರ್ಟ್ಗೆ ತಲುಪಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏರ್ಪೋರ್ಟ್ನಿಂದ ಸರ್ಕಾರಿ ಗೌರವ ಸಲ್ಲಿಕೆಯ ನಂತರ ಅವರ ಪಾರ್ಥಿವ ಶರೀರವನ್ನು ಗುಡಿಗೆರೆಗೆ ಸಾಗಿಸಲಾಗುತ್ತೆ ಯಾತ್ರೆಯ ಮೂಲಕ. ಈಗಾಗಲೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಕೇಂದ್ರ ಸಚಿವರಾದಂತಹ ಡಿ ವಿ ಸದಾನಂದಗೌಡ, ಹಿರಿಯರಾದಂತಹ ಎಚ್ ಕೆ ಪಾಟೀಲ್ ಅವರು ಕೂಡ ಬಂದಿದ್ದಾರೆ. ಸರ್ಕಾರಿ ಗೌರವಗಳನ್ನು ನೀಡಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳು ಏನೇನು ಸಲ್ಲಬೇಕು ಅದೆಲ್ಲವನ್ನ ಸಲ್ಲಿಸಿದ ನಂತರ HAL ಏರ್ಪೋರ್ಟ್ನಿಂದ ಗುರು ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ತಲುಪಿಸಲಾಗುತ್ತೆ. ಏನಾದರೂ ಈಗ ನೀವು ಟ್ಯೂನ್ ಮಾಡಿದ್ರೆ HAL ಏರ್ಪೋರ್ಟ್ನ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಮಂಡ್ಯದ ಯೋಧ, ಗುಡಿಗೆರೆಯ ಯೋಧ ಗುರು ಅವರ ಪಾರ್ಥಿವ ಶರೀರ ಈಗಾಗಲೇ ಬೆಂಗಳೂರಿನ ತಲುಪಿದೆ, ರಾಜಧಾನಿಗೆ ಬಂದಾಗಿದೆ. HAL ಏರ್ಪೋರ್ಟ್ನಿಂದ ಸ್ವಗ್ರಾಮದತ್ತ ಪಾರ್ಥಿವ ಶರೀರವನ್ನು ಕಳಿಸಲಾಗುತ್ತೆ. ಮಾತಾಡ್ಬಿಡಿ ಸರ್. ಯಾರೇ ಇದು ಮಾತಾಡ್ಬೋದು.